ಅವಮಾನ ಮಾಡ್ತಾರೆ ಅನ್ನೋದು ಒಂದಾದ್ರೂ ಕೂಡ ಆ ಕ್ಷಣಕ್ಕೆ ನಮ್ಮ ಜೊತೆಗೆ ಯಾರು ನಮ್ಮ ಸ್ನೇಹಿತರುಗಳ ಜೊತೆಗೆ ಇರ್ತಾರೆ, ಯಾರು ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಮೇಡಮ್. ಲಾಯರ್ ಜಗದೀಶ್ಗೆ ನಾನು ಹೊರಗಡೆ ಬಂದ ತಕ್ಷಣ ಫಸ್ಟ್ ನಾನೇ ಫೋನ್ ಮಾಡಿದೆ, ಮಾತಾಡಿದೆ. ಚೆನ್ನಾಗಿ ಮಾತಾಡಿದ್ರು, ಗೆಳೆಯ ಅಂತೆಲ್ಲ ಚೆನ್ನಾಗಿ ಸತ್ಯಾಸತ್ಯತೆ ಏನು ಅಂತ ತಿಳ್ಕೊಂಡು ಸುದ್ದಿ ಮಾಡಬೇಕಾಗಿತ್ತು ಜನಗಳು. ಅದನ್ನ ಮಾಡಲಿಲ್ಲ. ಗರ್ಭಗುಡಿಯಲ್ಲಿ ದೇವರಿರೋದು ಎಷ್ಟು, ಮೂರ್ತಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಆ ಥರ ಸುದೀಪ್ ಸರ್ ಇಲ್ಲ ಅಂದ್ರೆ ಬಿಗ್ ಬಾಸ್ ಶೋನ ನಾವು ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ವೀಕ್ಷಿಸ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 11 ಪ್ರತಿದಿನ ಕೂಡ ರಂಗೇರ್ತಾ ಇದೆ. ಒಂದಲ್ಲ ಒಂದು ದಿವಸ ಒಂದೊಂದು ರೀತಿಯಾದಂತಹ ಟಾಸ್ಕ್ಗಳು ಜನರಿಗೆ ಇಷ್ಟ ಆಗ್ತಾ ಇದೆ. ಜೊತೆಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಕೂಡ ಇದೆ ಅನ್ನುವಂಥದ್ದು. ಸೊ 11 ವಾರ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ತುಂಬ ಚೆನ್ನಾಗಿ ಆಟಗಳನ್ನು ಆಡ್ತಾ ಕೆಲವೊಂದು ಕಾರಣಾಂತರಗಳಿಂದ ಮನೆಯಿಂದ ಆಚೆ ಬಂದಿರುವಂತಹ ಗೋಲ್ಡ್ ಸುರೇಶ್ ಇವತ್ತು ನಮ್ಮ ಸಂಜೆವಾಣಿ ಜೊತೆ ಮಾತನಾಡೋಕ್ಕೆ ಸಿಕ್ಕಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ, ಹಾಗೆ ಬಿಗ್ ಬಾಸ್ ಜರ್ನಿಯ ಬಗ್ಗೆ ಅವ್ರ ಜೊತೆ ತಿಳ್ಕೊಳ್ಳೋಣ. ಸರ್, ಮೊದಲನೇದಾಗಿ ನಮಸ್ಕಾರ ಸರ್, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ ಮೇಡಮ್? ತುಂಬಾ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸರ್, ಈಗ 11 ವಾರ ಮನೆಯಲ್ಲಿದ್ರಿ, ಒಂಥರ ಅಷ್ಟು ದಿನ ಇರೋದೇ ಅದು ಸಾಮಾನ್ಯ ವ್ಯಕ್ತಿಯಾಗಿ ಮನೆಗೆ ಹೋಗಿದ್ರಿ. ಯಾಕಂದ್ರೆ ಮನೆ ಒಳಗಡೆ ಇದ್ದವರೆಲ್ಲರೂ ಕೂಡ ಆಕ್ಟರ್ಸು, ಅವ್ರು ಇವರೆಲ್ಲ. ಸೊ ನಿಮ್ಗೆ ಆ ಒಂದು ಜರ್ನಿ ಎಷ್ಟು ಖುಷಿ ತಂದಿತ್ತು ಅನ್ನುವಂಥದ್ದು? ಮೇಡಮ್, ಹೋಗ್ಬೇಕಾದ್ರೆ ಒಂಥರ ಬಿಗ್ ಬಾಸ್ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಒಳ್ಳೆ ಫೀಲಲ್ಲಿ ಹೋಗಿದ್ದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು, ಒಳ್ಳೆ ಅನುಭವಗಳಾಯ್ತು. ಜೀವನದಲ್ಲಿ ಹೊರಗಡೆ ಕಲಿದಿರಂತ ಒಳ್ಳೊಳ್ಳೆ ಪಾಠಗಳನ್ನು ಕಲಿತು ಹೊರಗಡೆ ಬಂದಿದ್ದೀನಿ. ಇನ್ನು ನಿಮ್ಗೆ ಮೊದಲ ಬಾರಿಗೆ ಬಿಗ್ ಬಾಸ್ ಅವಕಾಶ ಅಂದ್ರೆ ಸಿಕ್ಕ ತಕ್ಷಣ ನಿಮ್ಗೆ ಎಷ್ಟು ಖುಷಿ ಆಯ್ತು? ಜೊತೆಗೆ ಈ ಹಿಂದೆ ಸೀಸನ್ಗಳನ್ನೆಲ್ಲ ಗಮನಿಸ್ತಾ ಇದ್ರಾ ತಾವು? ಅವಾಗ ನಾನು ಫ್ರೀ ಇರೋ ಟೈಮಲ್ಲಿ ನಾನು ನೋಡ್ತಾ ಇದ್ದೆ. ನನಗೂ ಒಂದ್ಸಲ ಬಿಗ್ ಬಾಸ್ ಹೋಗೋ ಅವಕಾಶ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ಬಂದಾಗ ತುಂಬಾ ಖುಷಿ ಆಯ್ತು ನನಗೆ. ಓಕೆ. ಫ್ಯಾಮಿಲಿಯಲ್ಲೆಲ್ಲ ತಮ್ಮ ವೈಫ್ ಇರ್ಬೋದು, ಹೇಗೆ ಸಪೋರ್ಟ್ ಎಲ್ಲ ಇದ್ರು ಅನ್ನುವಂಥದ್ದು, ಮತ್ತೆ ನಿಮ್ಮ ಊರಿನ ಜನತೆ ಹೇಗೆ ನಿಮ್ಗೆ ಸಪೋರ್ಟ್ ಆಗಿ ನಿಂತಿದ್ರು ಅನ್ನುವಂಥದ್ದು ಸ್ಟಾರ್ಟಿಂಗ್ ಅಲ್ಲಿ? ಮೇಡಮ್, ತುಂಬಾ ಖುಷಿ ಆಯ್ತು. ತುಂಬಾ ಮನೆಯಲ್ಲಿ ನಮ್ಮ ವೈಫ್ ಆಗ್ಲಿ, ನನ್ನ ಸ್ನೇಹಿತರಾಗ್ಲಿ, ನನ್ನ ಇಡೀ ಉತ್ತರ ಕರ್ನಾಟಕದ ಜನತೆ ಸಪೋರ್ಟ್ ಮಾಡಿ ಅಷ್ಟು ವಾರ ನನಗೆ ಉಳಿಯೋಕ್ಕೆ ಅವಕಾಶ ಮಾಡಿ ಮನೆಯಲ್ಲಿ ಕೊಟ್ಟು ಓಟ್ಗಳನ್ನ ಹಾಕಿ ನನಗೆ ಮನೆಯಲ್ಲಿ ಉಳಿಯೋಕೆ ಅವಕಾಶ ಕೊಟ್ಟು, ನಮಗೆ ಗೊತ್ತಾಗ್ತಾ ಇರೋದು ಹೇಗೆ ಅಂದ್ರೆ ಪ್ರತಿ ವಾರ ನಾವು ಎಲಿಮಿನೇಟ್ ಆದಾಗ ನಮಗೆ ಓಟ್ ಹಾಕಿ ನಮ್ಮನ್ನು ಸೇವ್ ಮಾಡ್ತಾ ಇದ್ದಾಗಲೇ ನಮಗೆ ಗೊತ್ತಾಗೋದು ಜನ ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಹೊರಗಡೆ ಅಂತ ಹೇಳ್ಬಿಟ್ಟು. ಅದು ನನಗೆಲ್ಲ ಒಂದು ಸ್ಪೋರ್ಟಿನೆಸ್ ಕೊಡ್ತಾ ಹೋಯ್ತು. ಪ್ರತಿ ವಾರದಿಂದ ವಾರಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮೇಡಮ್. ತುಂಬಾ ಖುಷಿ ಆಯ್ತು. ಓಕೆ ಸರ್, ಇನ್ನು ಗೋಲ್ಡ್ ಸುರೇಶ್ ಅಂತ ಕೇಳಿದ ತಕ್ಷಣ ನಮಗೆ ಏನಿದು ಗೋಲ್ಡ್ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ ಹೆಸರು ಅನ್ನೋದೊಂದು ಥಾಟ್ ಬರುತ್ತೆ. ಸೊ ಯಾಕೆ ಅನ್ನುವಂಥದ್ದು, ಈ ಹೆಸರನ್ನೇ ಯಾಕೆ ನಿಮ್ಮನ್ನ ಕರೀತಾರೆ ಅನ್ನುವಂಥದ್ದು ಈ ಹೆಸರಿನಿಂದ? ಮೇಡಮ್, ನನ್ನ ಸ್ನೇಹಿತರುಗಳು ಮೊದಲು ಪ್ರಾರಂಭ ಮಾಡಿದ್ದು ಗೋಲ್ಡ್ ಸುರೇಶ್ ಅಂತ ಕರೆಯಕ್ಕೆ. ಯಾಕಂದ್ರೆ ನಾನು ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತೀನಿ. ಆ ಪ್ರಾಜೆಕ್ಟ್ ಇಂದ ಸ್ವಲ್ಪ ಅವಮಾನಗಳನ್ನ ಮಾಡಿಕೊಂಡು ನಾನು ಹೊರಗಡೆ ಬಂದಾಗ ಅಲ್ಲಿ ನಾನು ಚಾಲೆಂಜ್ ಮಾಡಿ ಬಂದಿರ್ತೀನಿ. ನಿಮ್ಗಿಂತ ಜಾಸ್ತಿ ಮಾಡ್ತೀನಿ ಸರ್, ಬೆಳಿತೀನಿ ಸರ್ ಅಂತ ಹೇಳಿ ಬಂದಾಗ, ಆ ಒಂದು ವಿಷಯಕ್ಕೆ ಬಂದಾಗ ನಿಧಾನವಾಗಿ ಸಣ್ಣ ಪುಟ್ಟ ಗೋಲ್ಡ್ಗಳನ್ನ 1 ಚೈನು 2 ಚೈನ್ ಈ ತರ ತಗೊಂಡು ಯಾವಾಗ ನಾನು ಜಾಸ್ತಿ ಹಾಕಕ್ ಪ್ರಾರಂಭ ಮಾಡಿದೆ, ಆವಾಗಿಂದ ನನ್ನ ಸ್ನೇಹಿತರುಗಳು ನನ್ನನ್ನ ಗೋಲ್ಡ್ ಸುರೇಶ್ ಅಂತಾನೆ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ನನ್ನ ಸ್ನೇಹಿತರ ಬಳಗದಲ್ಲಿ ಮಾತ್ರ ಕರಿತಾ ಇದ್ರು. ಇವಾಗ ಕರ್ನಾಟಕದಲ್ಲಿ ಎಲ್ಲ ನನ್ನ ಸ್ನೇಹಿತರುಗಳು, ಅಭಿಮಾನಿಗಳು ಎಲ್ಲರೂ ಕರಿತಾ ಇದ್ದಾರೆ. ನಿಜ, ಗ್ರೇಟ್ ಸರ್. ಅಂದ್ರೆ ಈಗ ನಾವು ಎಲ್ಲರೂ ಕೂಡ ಗೋಲ್ಡ್ ಸುರೇಶ್ ಅಂತ ಹೇಳ್ತಾ ಇರ್ತೀವಿ. ಜೊತೆಗೆ ಈಗ ನೀವು ಹೇಳಿದ್ರಿ, ನಾನು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಆಯ್ತು, ನಾನು ಅವಮಾನಗಳನ್ನ ಫೇಸ್ ಮಾಡಿದೆ ಅಂತ. ಸೊ ಅದರಿಂದ ಹೇಗೆ ನೀವು ಮೆಟ್ಟಿ ಮೇಲೆ ಬಂದ್ರಿ, ಜೊತೆಗೆ ಅಷ್ಟೆಲ್ಲ ಗೋಲ್ಡ್ಗಳನ್ನ ಸಂಪಾದನೆ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ. ಸೊ ಇದು ಎಷ್ಟು ಚಾಲೆಂಜ್ ಆಗಿತ್ತು ತಮಗೆ ಅನ್ನುವಂಥದ್ದು? ಮೇಡಮ್, ಹನಿ ಹನಿ ಕೂಡಿದರೆಲ್ಲ ತೆನೆ ಕೂಡಿದರೆ ರಾಶಿ ಅಂತ ಹೇಳ್ತಾರೆ. ಒಂದೇ ಸಲಕ್ಕೆ ರಾಶಿ ಮಾಡೋಕ್ಕಾಗಲ್ಲ. ಹನಿ ಹನಿಯಾಗಿನೇ ಅದನ್ನ ನೀರನ್ನ ಹೇಗೆ ನಾವು ಕೂಡ್ತೀವೋ ಅದೇ ತರ ಚಿಕ್ಕದಾಗಿ ನಾನು ಪ್ರಾರಂಭ ಮಾಡಿದ್ದು. ಮೊದಲು 1 ಗ್ರಾಮು 2 ಗ್ರಾಮು 5 ಗ್ರಾಮು 10 ಗ್ರಾಮು ಈ ಥರನೇ ನಾನು ಗೋಲ್ಡ್ ತಗೊಳಕ್ ಪ್ರಾರಂಭ ಮಾಡಿದ್ದು. ಅದರಿಂದ ಇವತ್ತಿಗೆ ಮಟ್ಟಕ್ಕೆ ಮಾಡಿದ್ದೀನಿ. ಬಿಟ್ರೆ ಒಂದೇ ಸಲಕ್ಕೆ ಆ ಮಟ್ಟಕ್ಕೆ ಮಾಡಕ್ ಆಗಲ್ಲ ಯಾರಿಗೂ ಕೂಡ. ಅದೊಂಥರ ಜೀವನಕ್ಕೂ ಒಂದು ಒಳ್ಳೆ ಪಾಠ ಅದೆಲ್ಲವೂ ಕೂಡ. ಯಾಕಂದ್ರೆ ಗೋಲ್ಡು ನಮ್ಮನ್ನ ಯಾವುದೇ ಕಾರಣಕ್ಕೂ ಕೈ ಬಿಟ್ಟು ಹೋಗಲ್ಲ ಎಲ್ಲೂ ಕೂಡ. ನಮ್ಮ ಜೀವನಕ್ಕೂ ಆಗತ್ತೆ, ನಮ್ಮ ಫ್ಯಾಷನ್ಗೂ ಅದಾಗುತ್ತೆ. ಆ ಥರ ಒಂದು ಇಂಟೆನ್ಷನ್ ಇಂದ ನಾನು ಪ್ರಾರಂಭ ಮಾಡಿದ್ದು ಗೋಲ್ಡ್ನ. ಓಕೆ ಸರ್, ಇನ್ನೊಂದು ನೀವು ಹೇಳಿದ್ರಿ, ನಾನು ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದೆ, ಯಾರ್ದೋ ಒಂದು ಅಂಡರಲ್ಲಿ ಕೆಲಸ ಮಾಡ್ತಿದ್ದೆ, ನನಗೆ ಒಂದಿಷ್ಟು ಅವಮಾನ ಆಯಿತು, ಬೇಜಾರ ಆಯಿತು ಅನ್ನುವಂಥದ್ದು. ಸೊ ಇವಾಗಿನ ಯೂತ್ಸ್ಗಳು ಸುಮಾರು ಆ ಥರ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ, ನಾನು ಯಾಕೆ ಇನ್ನೊಬ್ಬರ ಅಂಡರಲ್ಲಿ ಕೆಲಸ ಮಾಡಬೇಕು ಅಂತ. ಸೊ ಅಂಥವರಿಗೆ ನೀವು ಸಣ್ಣ ಸಲಹೆ ಕೊಡೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಅಲ್ಲಿ ಅವಮಾನ ಮಾಡ್ತಾರೆ ಅನ್ನೋದು ಒಂದಾದ್ರೂ ಕೂಡ ಆ ಕ್ಷಣಕ್ಕೆ ನಮ್ಮ ಜೊತೆಗೆ ಯಾರು ನಮ್ಮ ಸ್ನೇಹಿತರುಗಳ ಜೊತೆಗೆ ಇರ್ತಾರೆ,
ಯಾರು ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಮೇಡಮ್. ಅದರಿಂದ ನಮ್ಮ ವ್ಯಕ್ತಿತ್ವನೂ ತೋರಿಸುತ್ತೆ. ನಾವು ಯಾವ ಥರ ಆ ಕ್ಷಣಕ್ಕೆ ರಿಯಾಕ್ಟ್ ಮಾಡಿ ಬರ್ತೀವಿ, ಅಲ್ಲಿಂದ ನಾವು ಯಾವ ಥರ ಹಠ ಹಿಡ್ಕೋತೀವಿ ಜೀವನದಲ್ಲಿ ಅಂತ ಹೇಳ್ಬಿಟ್ಟು. ಎಲ್ಲೋ ಒಂದು ಕಡೆ ಅವಮಾನ ಆಯಿತು ಬಿಡು, ಇಲ್ಲಿ ಅವಮಾನ ಆಗಿದೆ, ಬೇರೆ ಕಡೆ ಹೋಗಿ ಕೆಲ್ಸಕ್ಕೆ ಸೇರೋಣ ಅಂತ ನಿರ್ಧಾರ ಮಾಡೋರು ಸುಮಾರು ಜನ ಇದ್ದಾರೆ. ಅಲ್ಲಿ ಅವಮಾನ ಆಗಿದೆ, ಅದರಿಂದ ನಾನು ಮೆಟ್ಟಿ ಇನ್ನೊಂದು ಪೊಸಿಷನ್ಗೆ ಹೋಗಿ ನಾನು ಸ್ವಂತ ಪ್ರಾರಂಭ ಮಾಡೋಣ ಅನ್ನೋರು ಇರ್ತಾರೆ. ಸ್ವಂತ ಪ್ರಾರಂಭ ಮಾಡೋದೀನಿ ಅನ್ನೋರಿಗೆ ಧೈರ್ಯ ತುಂಬ ಮುಖ್ಯ ಮೇಡಮ್. ಧೈರ್ಯ ಇದ್ದರೆ ಏನಾದರೂ ಒಂದು ಸಾಧನೆ ಮಾಡ್ಬೋದು. ಧೈರ್ಯ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆ ಕ್ಷಣದಲ್ಲಿ ನಾವು ಮಾಡ್ತೀವಿ ಅಂತ ಹೊರಟಾಗ ಸುಮಾರು ಜನ ಹೇಳ್ತಾರೆ, ನಿನ್ನ ಕಡೆಯಿಂದ ಏನು ಮಾಡೋಕ್ಕಾಗತ್ತೆ, ಬೇಡ, ಈ ಥರ ಎಲ್ಲ ಮಾತುಗಳು ಬರ್ತವೆ. ಅದನ್ನೆಲ್ಲ ಮೆಟ್ಟಿ ನಿಂತ್ಕೋಬೇಕು ನಾವು, ಅಂದಾಗಲೇ ನಾವು ಸಕ್ಸಸ್ ಆಗೋಕ್ಕೆ ಸಾಧ್ಯ. ಸರ್, ಇನ್ನೊಂದು, ತಾವು ಆಚೆ ಬಂದ ನಂತರ ಅಥವಾ ಅದಕ್ಕಿಂತ ಮುಂಚೆ ಕೂಡ ಒಂದಿಷ್ಟು ಟ್ರೋಲ್ ಆಗಿತ್ತು ತಮ್ಮ ತಂದೆಯ ಬಗ್ಗೆ. ಸೊ ಅದು ನೋಡುವಾಗ ಎಲ್ರಿಗೂ ಹೌದಾ ಇಲ್ವಾ ಅಂತ ಇತ್ತು, ಒಂದು ಪ್ರಶ್ನೆ ಬರ್ತಾ ಇತ್ತು. ನೆಕ್ಸ್ಟ್ ಗೊತ್ತಾಯಿತು ಏನು ರೀಸನ್ ಅಂತ ಅಂದ್ಬಿಟ್ಟು. ಸೊ ಅದನ್ನು ಕೇಳಿದಾಗ ತಾವು ಎಷ್ಟು ಬೇಸರ ಪಡ್ಕೊಂಡ್ರಿ, ಈ ಥರನೂ ಜನ ಅನ್ಕೊಳ್ತಾರಲ್ಲ ಅಂತ ಒಂದು ಮನಸ್ಸಲ್ಲಿ ಬಂದಿರುತ್ತೆ ಖಂಡಿತವಾಗ್ಲೂ. ಸೊ ತಾವು ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಇದೆಲ್ಲವೂ ಕೂಡ ಊಹಾಪೋಹಗಳು. ಅದ್ರ ಬಗ್ಗೆ ಎಲ್ಲ ನಾನು ಯಾವತ್ತೂ ಚಿಂತೆ ಮಾಡಿದವನಲ್ಲ. ಸತ್ಯಾಸತ್ಯತೆ ಏನು ಅಂತ ತಿಳ್ಕೊಂಡು ಸುದ್ದಿ ಮಾಡಬೇಕಾಗಿತ್ತು ಜನಗಳು, ಅದನ್ನ ಮಾಡಲಿಲ್ಲ. ಎಲ್ಲೋ ಅದರಲ್ಲಿ ಅವರು ಎಡವಿದ್ರು. ಮತ್ತೆ ಅವರೇ ಬಂದು, ಯಾರು ಮಾಡಿದಾರೆ ಅವರೇ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಮೆ ಕೇಳ್ತಾರೆ. ಅದು ತುಂಬ ಖುಷಿ ಆಯ್ತು ನನಗೆ. ಮನುಷ್ಯ ಎಡವಿದ ಮೇಲೆ ಅದನ್ನ ತಿದ್ದಿ ನಡೀತಾನಲ್ಲ, ಅವನು ಮನುಜ ಕಣೋ ಅಂತ. ಆ ಥರ ಅವ್ರು ತಪ್ಪಾಗಿದ್ದನ್ನು ಅವರು ಕ್ಷಮೆ ಕೇಳಿ ಮತ್ತೆ ವಾಪಸ್ ರೀಪೋಸ್ಟ್ ಮಾಡಿದ್ರು. ಯಾಕಂದ್ರೆ ನಮ್ಮ ತಂದೆಯವರೇ ಕ್ಲಿಯಾರಿಟಿ ಕೊಟ್ಟರು ಅವಾಗ. ನಾನು ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ನೀವೇನೇ ಒಂದು ಸುದ್ದಿ ಕೊಡೋಕ್ಕಿಂತ ಮುಂಚೆ ಸತ್ಯಾಸತ್ಯತೆ ಏನು ಅಂತ ತಿಳ್ಕೊಂಡು ನೀವು ಸುದ್ದಿ ಕೊಡ್ಬೋದು. ಜನಗಳಿಗೆ ಒಳ್ಳೆ ಸಂದೇಶ ಹೋಗುತ್ತೆ. ಅದರಲ್ಲಿ ಜನಗಳಿಗೆ ಯಾವುದೇ ಥರದ ಬೇಜಾರಾಗೋದಾಗಲಿ, ಭಿನ್ನಾಭಿಪ್ರಾಯಗಳಾಗಲಿ ಯಾರ ಮನಸ್ಸಲ್ಲಿ ಕೂಡ ಇರೋದಿಲ್ಲ. ನನಗೂ ಆ ಕ್ಷಣಕ್ಕೆ ಬೇಜಾರಾಗಿದ್ದುಂಟು. ಆಮೇಲೆ ಅವರೇ ಕ್ಲಿಯಾರಿಟಿ ಕೊಟ್ಟ ಮೇಲೆ ನಮ್ಮ ತಂದೆಯವರೇ ಅದ್ರ ಬಗ್ಗೆ. ಓಕೆ, ಇನ್ನೊಂದು ಜಸ್ಟ್ ನನಗೆ ಕ್ಯೂರಿಯಾಸಿಟಿ ಅಷ್ಟೇ. ನಾನು ಹುಡುಗಿಯಾಗಿ ಹೆಣ್ಮಗಳಾಗಿ ನನಗೊಂದು ಚಿನ್ನ ಅಂದರೆ ತುಂಬ ಇಷ್ಟಪಡುವಂಥದ್ದು. ಸೊ ನೀವು ಡೈಲಿ ಎಷ್ಟು ಚಿನ್ನ ವೇರ್ ಮಾಡ್ಕೊಂಡಿರ್ತೀರಾ ಅನ್ನುವಂಥದ್ದು ಒಂದು ಜಸ್ಟ್ ಕ್ಯೂರಿಯಾಸಿಟಿ ಅಷ್ಟೇ. ಮೇಡಮ್, ಡೈಲಿ ಚಿನ್ನ ಹಾಕೋದು ತುಂಬ ಕಷ್ಟ ಆಗುತ್ತೆ ಮೇಡಮ್. ನೀವಾದರೂ ಕೂಡ ಡೈಲಿ ಚಿನ್ನ ಹಾಕೋಕ್ಕಾಗಲ್ಲ ಜಾಸ್ತಿ. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಡೈಲಿ ಚಿನ್ನ ಹಾಕೊಂಡು ಓಡಾಡೋಕ್ಕಾಗಲ್ಲ. ಹಬ್ಬ ಅಂದರೆ ಏನೋ ನಮ್ಮ ದಿನಚರಿ ಎಷ್ಟು ಬೇಕಾಗ್ಬೋದು ಅಷ್ಟು ಹಾಕೋಬೋದು. ಒಂದು ಚೈನು, ಒಂದು 3-4 ಉಂಗುರ ಹಾಕೊಂಡು ಓಡಾಡ್ತೀನಿ ಬಿಟ್ಟರೆ ಬೇರೆ ಇನ್ನೇನು ಜಾಸ್ತಿ ಹಾಕೊಳ್ಳಲ್ಲ. ಎಲ್ಲಾದರೂ ಫಂಕ್ಷನು ಕಾರ್ಯಕ್ರಮಗಳು ಅಂತಿದ್ರೆ ಜಾಸ್ತಿ ಹಾಕೊಂಡು ಹೋಗ್ತೀನಿ.